ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ನಾಳೆ ವೆರಿ ಇಂಪಾರ್ಟೆಂಟ್ ಡೇ. ಆರ್ ಬಿ ಐ ರೆಪೋ ರೇಟ್ನ ಕಮ್ಮಿ ಮಾಡ್ತಾರಾ ಜಾಸ್ತಿ ಮಾಡ್ತಾರೆ ಇದೆಲ್ಲದ್ರ ಬಗ್ಗೆ ಕುತೂಹಲ ಇರುವಂಥ ದಿನ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ಸುಮಾರು ಸೆಕ್ಟರ್ಗಳು ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಆಗಿದೆ. ಇಂಡಿಯಾ ವಿಕ್ಸು ಕೂಡ ಡ್ರಾಪ್ ಆಗಿದೆ. ಸುಮಾರು ಜನಕ್ಕೆ ಮಾರ್ಕೆಟ್ ನೆಗೆಟಿವ್ ಆಗ್ಬೋದು ಅಂತ ಇರ್ಬೋದು ಸೆಂಟಿಮೆಂಟು, ಆದರೆ ಅದಕ್ಕೆ ಪೂರಕವಾಗಿರುವಂಥ ವಾತಾವರಣ ಇನ್ನೂ ಬಂದಿಲ್ಲ. ನಾಳೆ ಆ ನ್ಯೂಸ್ ಕಾರಣದಿಂದಾಗಿ ಏನಾದರೂ ಬರುತ್ತಾ ಏನೋ ಅನ್ನೋದು ಗೊತ್ತಿಲ್ಲ. ಯಾಕೆಂತಂದರೆ ಸುಮಾರು ಜನ ಚೀಫ್ ಎಕನಾಮಿಕ್ ಅಡ್ವೈಸರು ಮತ್ತೊಂದು ಇಂಟರ್ವ್ಯೂಗಳೆಲ್ಲ ಏನು ಹೇಳ್ತಿದ್ದಾರೆ, ರುಪಿ ವೀಕ್ ಆಗಿದೆ, ಹೌದು $90 ಹೋಗಿದೆ $1 ಎದುರಿಗೆ, ಆದರೆ ಅದಕ್ಕೂ ನಾವು ರೆಪೋ ರೇಟ್ ಹೆಚ್ಚು ಕಮ್ಮಿ ಮಾಡೋದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಥರ ಹೇಳ್ತಾ ಇದ್ದಾರೆ ಅಂದರೆ ಏನು, ಒಂದು ನಾಳೆ ಒಂದು ರೆಪೋ ರೇಟ್ನ 1.25 ಬೇಸಿಸ್ ಪಾಯಿಂಟ್ಸಲ್ಲಿ ಕಮ್ಮಿ ಮಾಡ್ತಾರಾ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು. ಎರಡಕ್ಕೂ ರಿಯಾಕ್ಷನ್ ಕೊಡ್ತಾ ಹೋಗುತ್ತೆ ಮಾರ್ಕೆಟು. ನಾಳೆ ಇಂಪಾರ್ಟೆಂಟ್ ಡೇ ಆಗಿರುತ್ತೆ. ಸೊ ಇವತ್ತು ಇಂಡಿಗೋ ಟಾಪ್ ಲೂಸರ್ ಆಗಿದೆ. ನಿಮ್ಗೆ ಗೊತ್ತಿದೆ, ನೆನ್ನೆ ಕೂಡ ಹೇಳಿದೆ 30ಕ್ಕಿಂತಲೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲೇಷನ್ ಆಗಿದೆ, ಕ್ರೂ ಇಶ್ಯೂಸ್ ಇದೆ, ಮತ್ತೊಂದು ಅಂತೆಲ್ಲ ನಡೀತಾ ಇದೆ ಇಂಡಿಗೋದಲ್ಲಿ. ಸೊ ಇವತ್ತು 2.84% ಕರೆಕ್ಷನ್ ಬಂದಿರೋದು ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿತ್ತು ನಿಫ್ಟಿ 50ನಲ್ಲಿ. ಅದೇ ರೀತಿಯಾಗಿ ಇವತ್ತು SBI ಲೈಫ್ ಅನ್ಸುತ್ತೆ 1.53% ಅಪ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಸುಮಾರು ಸ್ಟಾಕ್ಗಳು ಇವತ್ತು ಗ್ರೀನಲ್ಲಿ ಇದ್ದಿದ್ದು ಕಾಣಿಸ್ತಾ ಇದೆ ನಿಫ್ಟಿ 50ನಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದರೆ ಟೊರೆಂಟ್ ಫಾರ್ಮದಲ್ಲಿ 2% ಅಪ್ ಬಂದಿದೆ, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ JSW ಎನರ್ಜಿನಲ್ಲಿ 2.2% ಕರೆಕ್ಷನ್ ಬಂದಿದೆ. ಬಜಾಜ್ ಹೌಸಿಂಗ್ ಫೈನಾನ್ಸ್ 52 ವೀಕ್ ಲೋ ಬಂದಿದೆ, ಈಗ 100ಕ್ಕಿಂತ ಕೆಳಗಡೆ ಇನ್ನೂ ಕೆಳಗಡೆ ಹೋಗ್ತಾನೆ ಇದೆ. ನೋಡೋಣ ಅದೇನಾಗ್ತಾ ಹೋಗುತ್ತೆ ಅಂತ. ಇಂಡಿಯಾ ವಿಕ್ಸ್ ನೋಡಿ ಇವತ್ತು ಕೂಡ ಸತತವಾಗಿ 1 2 3 4 5 6 7 8 9 10 ಆಲ್ಮೋಸ್ಟ್ 10 ದಿನಗಳಿಂದ ಇಲ್ಲಿ ಯಾವುದೋ ಒಂದು 2 ದಿನ ಸ್ಪೈಕ್ ಬಂದಿದ್ಬಿಟ್ರೆ ಅಷ್ಟು ಲೆವೆಲ್ನ ಬಿಟ್ಟು ಇವತ್ತು ಒನ್ ಆಫ್ ದ ಲೋಯೆಸ್ಟ್ ಪಾಯಿಂಟಿಗೆ ಒಂದು ಕ್ಲೋಸಿಂಗ್ ಆಗಿದೆ ಇಂಡಿಯಾ ವಿಕ್ಸು. ಸೊ ಅದು ಮಾರ್ಕೆಟ್ಗೆ ಹೆಲ್ಪ್ ಆಯಿತು. ಇವತ್ತು 26,000 ಮೇಲ್ಗಡೆ ಮತ್ತೆ ಕ್ಲೋಸಿಂಗ್ ಕೊಡೋಕ್ಕೂ ಕೂಡ ಅಟೆಂಡ್ ಮಾಡ್ತು ಮಾರ್ಕೆಟ್. ಇವತ್ತು ಡೈಲಿ ಬೇಸಿಸಲ್ಲಿ ನೋಡ್ತಾ ಬರೋದಾದರೆ ಇವತ್ತು ಚೆನ್ನಾಗಿ ಹೇಳ್ತಾ ಇದ್ರು ಗ್ರೂಪಲ್ಲಿ, ಎಫ್ಎಗಳು 26,000ಕ್ಕಿಂತ ಕೆಳಗಡೆ ಕ್ಲೋಸ್ ಮಾಡಬೇಕು ಅಂತ, DAಗಳು 26,000 ಮೇಲ್ಗಡೆ ಕ್ಲೋಸ್ ಮಾಡಬೇಕು ಅಂತ. ಮಧ್ಯದಲ್ಲಿ ರೀಟೇಲರ್ಸು ಏನು ಮಾಡ್ತಾರೆ ನೋಡೋಣ ಅನ್ನೋ ಥರ ಇವತ್ತು ಕ್ಲೋಸಿಂಗ್ ಆಗಿದೆ ಅಂತ. ಇದೊಂದು ನಿಮಿಷ ತೆಗೆದುಬಿಡ್ತೀನಿ. ಇದು ಸೆಟ್ಟಿಂಗ್ಸು ಲಾಕ್ ಟು ಪ್ರೈಸ್ ರೇಷಿಯೋ ಅಂತ ಕೊಟ್ಟರೆ ನಿಮಗೆ ಈ ಥರ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಬರೋದಾದರೆ ಇವತ್ತು ಒಂದು 2G ಕ್ಯಾಂಡಲಲ್ಲಿ ಎಂಡ್ ಆಗಿದೆ. ಈಗ 3 ದಿನದಿಂದ ಏನು ಬಿದ್ದಿತ್ತು ಮಾರ್ಕೆಟು, ಅದಕ್ಕೆ ಇವತ್ತು ಒಂದು 2G ಬಂದು ಮೇಲ್ಗಡೆ ಹೋಗಿದೆ. ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ, ಇದು ಒಂದು ರೇಂಜ್ ಬೌಂಡ್ ಆಗುವಂಥ ಸಾಧ್ಯತೆ ಇದೆ, ಟ್ರ್ಯಾಪ್ ಆಗೋದು ಬೇಡ ಇಲ್ಲಿ, ಮೋಸ್ಟ್ಲಿ ಶುಕ್ರವಾರ ತನಕ ಕಾಯ್ತಾ ಇದೆ ಮಾರ್ಕೆಟ್ ಅಂತ ನೆನ್ನೆ ಕೂಡ ತಮ್ಮನೇಲಿ ಕೂಡ ಕೊಟ್ಟಿದ್ದೆ ನಿಮಗೆ. ಅದೇ ಥರ ಸೆಂಟಿಮೆಂಟ್ ಬಂದಿದೆ ಇವತ್ತು ಬಂದರೆ ತುಂಬ ಏನು ಪಾಸಿಟಿವ್ ಅಂತಲೇ ಹೇಳೋಕ್ಕಾಗಲ್ಲ, ಹಾಗಾದ್ರೆ ನೆಗೆಟಿವ್ ಅಂತ ಅಲ್ಲ ನೋಡಿ. ನೆನ್ನೆ ಲೋ ಮಾಡಿ ಅಲ್ಲಿಂದ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ ಅನ್ನೋ ಥರ ಬಂದಿದೆ. ಇವಾಗ ಮೇಲ್ಗಡೆ ಹೋದರೆ 26,100 ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ನೆನ್ನೆ ಸಪೋರ್ಟ್ ಮಾಡಿದಂಥ 25,500 900. ಸೊ ಇದು ಅಥವಾ ಇದು ಎರಡರಲ್ಲಿ ಒಂದು ಲೆವೆಲು ನಾಳೆ ಮುರಿಯುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಇನ್ ಕೇಸ್ 25 ಬೇಸಿಸ್ ಪಾಯಿಂಟ್ಸ್ ಅಂತ ಕೊಟ್ಬಿಟ್ಟು ಒಳ್ಳೆ ಕಾಮೆಂಟ್ರಿ ಬಂತು ಅಂತಂದರೆ ಮಾರ್ಕೆಟು 26,200 ತಿರ್ಗಾ ಅಟೆಂಡ್ ಮಾಡೋಕ್ಕೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ನಾಳೆ ದಿವಸ ಅಕಸ್ಮಾತ್ ಏನೋ ಚೇಂಜ್ ಮಾಡಲಿಲ್ಲ, ನೆಗೆಟಿವ್ ಕಾಮೆಂಟ್ರಿ ಕೊಡ್ತು, ಈ ಥರ ಎಲ್ಲ ಆಯಿತು ಅಂದರೆ ಈ ಒಂದು ಇಂಪಾರ್ಟೆಂಟ್ ಲೋನ್ ಏನು ಕಾಪಾಡ್ಕೊಂಡು ಬಂದಿದ್ವಿ 25,850, ಇದನ್ನು ಕೂಡ ಬ್ರೇಕ್ ಮಾಡಿ ಕೆಳಗಡೆ ಬೀಳುವಂಥ ಸಾಧ್ಯತೆ ಇರುತ್ತೆ. ನೋಡೋಣ ಆ ಥರ ಆಗುತ್ತಾ ನಾಳೆ, ಅಥವಾ ಇವೆರಡೂ ಊಹೆ ತಪ್ಪಾಗಿ ನಾಳೆನೂ ಕೂಡ ಒಂದು ರೇಂಜ್ ಬೌಂಡ್ ದಿನ ಆಗಿ ಮುಗಿಸ್ತಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗಬೇಕು. ನೋಡೋಣ ನಾಳೆ ಕಾಮೆಂಟ್ರಿ 10 ಗಂಟೆಗೆ ಶುರುವಾಗುತ್ತೆ, ಏನೇನು ಬರುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗಬೇಕು. ನಾಳೆ ಇವೆಂಟ್ ಡೇ, ಹಾಗಾಗಿ ಪೊಸಿಷನ್ಗಳನ್ನು ಆದಷ್ಟು ಕಮ್ಮಿ ಇಟ್ಕೊಳ್ಳಿ, ಯಾಕೆಂದರೆ 50-50 ಪ್ರಾಬಬಿಲಿಟಿ ಇರುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದರೆ ಅದು ಕೂಡ ಒಂದು ಡೋಜಿನಲ್ಲೇ ಎಂಡ್ ಆಗಿದೆ ಇವತ್ತು. ಸೊ ನಾಳೆ ನೋಡೋಣ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ನ ಅಂದರೆ 58,800 ಲೆವೆಲ್ನ ಉಳಿಸ್ಕೊಳುತ್ತಾ ಅಥವಾ ಈ ಲೆವೆಲ್ನಿಂದ ಈಗ ತಿರ್ಗಿ 60,000 ಲೆವೆಲ್ಗೆ ವಾಪಸ್ ಹೋಗ್ತಾ ಅನ್ನೋದನ್ನು ನೋಡೋಣ. ಮತ್ತೆ ಸೊ ತುಂಬ ಒಂದು ರೇಂಜ್ ಬೌಂಡ್ ಆಗಿದೆ. ಅದೇ ರೀತಿಯಾಗಿ ಈಗ ಬ್ಯಾಂಕ್ ನಿಫ್ಟಿ ಅಂದಾಗ ಮರ್ತೋಯ್ತು, ಈಗ ನೋಡಿ 75 ಇದೆ ಕ್ವಾಂಟಿಟಿ ನಿಫ್ಟಿದು, ಅದನ್ನ ಇವಾಗ 65ಕ್ಕೆ ಇಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ 35 ಇದ್ದಿದ್ದನ್ನ ಐ ಥಿಂಕ್ 30ಕ್ಕೆ ಕಮ್ಮಿ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಅಡ್ಜಸ್ಟ್ಮೆಂಟ್ಗಳೇನಿದೆ ಇದು ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಇದೆಲ್ಲದರಲ್ಲೂ ಕೂಡ ಡಿಸೆಂಬರ್ 30 ನಂತರದ್ದು ಪೊಸಿಷನ್ ನೀವೇನಾದ್ರು ಇಟ್ಕೊಂಡಿದ್ರೆ, ಅಂದರೆ ಅದು ವೀಕ್ಲಿ ಎಕ್ಸ್ಪೈರಿ ಪೊಸಿಷನ್ ಆಗಿರ್ಬೋದು, ಮಂತ್ಲಿ ಎಕ್ಸ್ಪೈರಿ ಪೊಸಿಷನ್ ಆಗಿರ್ಬೋದು, ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಂತ. ಅಂದರೆ ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಲಾಟ್ ಸೈಜ್ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕಾಗುತ್ತೆ ಅಂದರೆ ಎಷ್ಟು ಕ್ವಾಂಟಿಟಿ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ 65 ಒಂದು ಲಾಟ್ ಅಂತಂದರೆ 10 ಲಾಟಿಗೆ 650 ಕ್ವಾಂಟಿಟಿ ಆಗುತ್ತೆ. ಈಗ 10 ಲಾಟ್ ಅಂದರೆ 750 ಕ್ವಾಂಟಿಟಿ ಇದೆ. ಹಾಗಾದರೆ ನೀವು 100-150 ಮಾರಿದ್ರೂ ಅದು ಎರಡೂ ಈಕ್ವಲ್ ಮಾಡಬೇಕು ಅಂತಂದರೆ ತುಂಬ ತೊಗೋಬೇಕು ಅಥವಾ ತುಂಬ ಮಾಡ್ತಾ ಹೋಗಬೇಕು. ಸೊ ಬೆಟರ್ ಏನು ಮಾಡಬೇಕು, ಏನೇನಿರುತ್ತೋ ಪೊಸಿಷನ್ ಆ ರೀತಿ ಎಕ್ಸಿಟ್ ಮಾಡೋದ್ರ ಬಗ್ಗೆ ನೀವು ನೋಡ್ತಾ ಹೋಗಬೇಕು ಡಿಸೆಂಬರ್ 30 ಒಳಗಾಗಿ. ಆಮೇಲೆ ಹಾಗಾಗಿ ಹೋಲ್ಡ್ ಮಾಡೋಕ್ಕಾಗೋದಿಲ್ವ ಅಂದರೆ ಹೋಲ್ಡ್ ಮಾಡ್ಬೋದು ನೀವು, ಆದರೆ ಆಮೇಲೆ ಪೊಸಿಷನ್ಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಅವಕಾಶ ಇರೋದಿಲ್ಲ, ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೋಬೇಕು ಅಂದರೆ ಲಾಟ್ ಸೈಜಲ್ಲಿ ಡಿಸೆಂಬರ್ 30 ಒಳಗಾಗಿ ಈಗಲೇ ನೀವು ಅಪ್ಡೇಟ್ ಮಾಡಬೇಕು ಅಂತ ಒಂದು ರೆಗ್ಯುಲೇಷನ್ ಬಂದಿದೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಬೇಕು ಅಂತ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ, ಯಾವ್ಯಾವ್ದ್ರಲ್ಲಿ ಲಾಟ್ ಸೈಜ್ ಚೇಂಜ್ ಆಗ್ತಾ ಇದೆ, ಬ್ಯಾಂಕ್ ನಿಫ್ಟಿ ಒಂದು ದೊಡ್ಡ ಚೇಂಜ್ ಅಂದಾಗ ಇದನ್ನ ಮಾತಾಡಿದ್ವಿ. ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ, ಶಾರ್ಟ್ ಸೀರೀಸಲ್ಲಿ ಮಾತಾಡಿದ್ದು. ಇನ್ನೂ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಹೇಳಿ, ಅದನ್ನ ಪ್ಲಾನ್ ಮಾಡುತ್ತೆ. ಅದೇ ರೀತಿಯಾಗಿ ಸೆನ್ಸೆಕ್ಸು ಇವತ್ತಿನ ಎಕ್ಸ್ಪೈರಿ ಆಗಿತ್ತು 85,000
85,000ದಲ್ಲಿ ಸಪೋರ್ಟ್ ತೊಗೊಂತು. ಇವತ್ತು ಸ್ಟಾರ್ಟಿಂಗಲ್ಲೇ ಕಾಣಿಸಿತ್ತು ಓಎನಲ್ಲೂ ಕೂಡ ಒಳ್ಳೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದ್ದು. 85,500 ರೆಸಿಸ್ಟೆನ್ಸ್ ಅಂತಲೂ ಕೂಡ ಮಾತಾಡಿದ್ವಿ. 85,500 ಹತ್ತಿರ ಹೋಗಿ ಇವತ್ತು ಒಂದೇ ದಿನ ಒಂದು ರೇಂಜ್ ಬೌಂಡ್ ಆಗಿ ಏನು ನೆನ್ನೆ ಮಾತಾಡ್ಕೊಂಡಿದ್ವಿ, ಒಂದು ರೇಂಜ್ ಬೌಂಡ್ ಎಕ್ಸ್ಪೈರಿ ಆಗ್ಬೋದು ಅಂತ ಅದೇ ಥರ ಆಗಿದೆ. 500 ಪಾಯಿಂಟ್ ಏನೇನೂ ಅಲ್ಲ ಸೆನ್ಸೆಕ್ಸ್ಗೆ, ಬಟ್ ಆ ಥರ ಆಗಿದೆ. ಯಾಕಂದರೆ ಕಾರಣ ನೋಡಿ, ಒಂದು ದೊಡ್ಡ ಮೂಮೆಂಟ್ಗಳಾದಾಗ ಒಂದು ವೀಕಲ್ಲಿ ಸೊ ಈ ಥರ ಆಗುವಂಥದ್ದು ಸಹಜ. ಅದೇ ರೀತಿಯಾಗಿ ಮೂಮೆಂಟ್ ಕೊಟ್ಟಿದೆ ಸೆನ್ಸೆಕ್ಸ್ ಇವತ್ತು. ನೆನ್ನೆ ಚಾರ್ಟ್ ನೋಡಿದವರಿಗೆ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಕ್ರೂಡ್ ಆಯಿಲು ಒಂದು ಅಟೆಂಡ್ ಮಾಡ್ತಾ ಇತ್ತು 5,400 ಇನ್ನೂ ಕೂಡ ಮೇಲೆ ಹೋಗಿಲ್ಲ, ಅಲ್ಲೇ ಇದೆ. ನ್ಯಾಚುರಲ್ ಗ್ಯಾಸು ನೆನ್ನೆ 450 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿತ್ತು, ಇವತ್ತು ಅಲ್ಲೇ ಲೆವೆಲ್ ನಡೀತಾ ಇದೆ. ಬಟ್ ನೆನ್ನೆ ಒಳ್ಳೆ ಕ್ಲೋಸಿಂಗ್ನ ಕೊಟ್ಟಿದೆ ನ್ಯಾಚುರಲ್ ಗ್ಯಾಸು. ಅದೇ ರೀತಿ ಗೋಲ್ಡಲ್ಲಿ ಇವತ್ತು ಸಣ್ಣದಾಗಿ ಕರೆಕ್ಷನ್ ಬಂದಿತ್ತು. ಸಿಲ್ವರಲ್ಲಿ ಇವತ್ತು ಒಂದು ಸಣ್ಣದಾಗಿ ಕರೆಕ್ಷನ್ ಬಂತು. ಆ್ಯಕ್ಚುಲಿ ಆಲ್ ಟೈಮ್ ಹೈ ಲೆವೆಲಲ್ಲಿ ಡೈಲಿ ಕ್ಯಾಂಡಲ್ ತೋರಿಸೋದಾದರೆ ನೋಡಿ, ಒಂದು ಸಣ್ಣದಾಗಿ ಒಂದು ಕರೆಕ್ಷನ್ ಆಗಿದೆ ಸಿಲ್ವರ್ ಗೋಲ್ಡಲ್ಲಿ. ಅದೇ ರೀತಿ USD INR ಈಗ 90 ಬಿಟ್ಟು ಮೈನರಾಗಿ ಕೆಳಗಡೆ ಬರ್ತಾ ಇದೆ, 89 ರೂಪಾಯಿ 86 ಪೈಸೆ. ಕಾಪರು ಒಂದು ಬ್ರೇಕ್ಔಟ್ ಕೊಟ್ಟು ಅಲ್ಲೇ ನಿಂತಿದೆ, ಇನ್ನೂ ಮೇಲ್ಗಡೆ ಹೋಗ್ಬೋದು. ನ್ಯಾಸ್ಡ್ಯಾಕಲ್ಲಿ ನೆನ್ನೆನೂ ಕೂಡ ಪಾಸಿಟಿವ್ ದಿನನೇ ಆಗಿತ್ತು. ಸೊ ಇದಿಷ್ಟನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ IPOಗಳು ಸುಮಾರು IPOಗಳು ಅಪ್ಕಮಿಂಗ್ IPOಗಳಿದೆ. ಬರೀ ಮೇನ್ ಲೈನ್ IPOನಲ್ಲಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದೀರಾ ಅಂತಂದ್ರೂ ಕೂಡ ಲಿಸ್ಟೆಡ್ IPOನಲ್ಲಿ ಏನಂತ ಒಂದು ದೊಡ್ಡ ಲಿಸ್ಟಿಂಗ್ ಏನು ಕೊಟ್ಟಿದೆ ಒಂದಿಷ್ಟು ಕಂಪ್ನಿಗಳು. ಡೆನೆಕೋ, ಕ್ಲೀನ್ ಏರ್ ಇಂಡಿಯಾ ಅದು 27% ಲಿಸ್ಟಿಂಗ್ ಏನು ಕೊಟ್ಟಿದೆ. ಅದೇ ರೀತಿಯಾಗಿ ಎಕ್ಸೆಲ್ ಸಾಫ್ಟು ಲಿಸ್ಟಿಂಗ್ ಏನು ಕೊಟ್ಟಿದೆ. ಲಿಸ್ಟಿಂಗ್ ಏನು ಕೊಡುತ್ತೆ ಅದಾದಮೇಲೆ ಅದೇ ರೀತಿ ಉಳಿಸ್ಕೊಳ್ತಾ ಕೆಲವೊಂದು ಸ್ಟಾಕ್ಗಳು ಉಳಿಸ್ಕೊಳ್ತವೆ, ಕೆಲವೊಂದು ಸ್ಟಾಕ್ಗಳು ವಾಪಸ್ ಬಂದುಬಿಡುತ್ತೆ. ಹಾಗಾಗಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡಿದ್ರು ಅಂದರೂ ಕೂಡ ಲಿಸ್ಟಿಂಗ್ ಗೇನ್ಗೆ ನೋಡ್ತಾ ಹೋಗಬೇಕು ಇಂಥ ಸೆಂಟಿಮೆಂಟ್ಗಳಿದ್ದಾಗ. ಸೊ ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು PCR ರೇಷಿಯೋ ನೋಡಿ 0.98 ಬಂದಿದೆ. ಅದೇ ಹೇಳ್ತಾರಂಥದ್ದು. ವಿಕ್ಸು ಕೂಡ ಡ್ರಾಪ್ ಆಗಿದೆ. ಮತ್ತು ನೆಕ್ಸ್ಟು ಯಾವುದು 9 ಡಿಸೆಂಬರ್ದು ನಿಫ್ಟಿ ಎಕ್ಸ್ಪೈರಿ ನೋಡ್ತಾ ಬರೋದಾದರೆ ಇವತ್ತು 26,000ದಲ್ಲಿ ಒಂದಿಷ್ಟು ಸಪೋರ್ಟ್ ಬಿಲ್ಡಪ್ ಆಗಿರೋದು ಕಾಣಿಸ್ತಾ ಇದೆ. ಎಲ್ಲ ಕಡೆ ಸ್ವಲ್ಪ ಸಪೋರ್ಟ್ ಬಿಲ್ಡಪ್ ಆಗಿರೋದೇ ಕಾಣಿಸ್ತಾ ಇದೆ, ಮೋರ್ ಓವರ್ ರೆಸಿಸ್ಟೆನ್ಸ್. ಹಾಗಾಗಿ ಸೊ ಪುಟ್ ಓವೆಗಳೇ ಜಾಸ್ತಿ ಆಗಿರ್ಬೋದು. ಹಾಗಾಗಿ ಇದು ಮಾರ್ಕೆಟ್ ಒಂದು ಈಕ್ವಲ್ ಸೆಂಟಿಮೆಂಟ್, ಬುಲ್ಲಿಶ್ ಅಂತ ಹೇಳ್ತಾ ಇದೆ, ಬಟ್ ನಾವು ಇದನ್ನ ಈಕ್ವಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. 51-49 ಅಂದರೆ ಈಕ್ವಲ್ ಸೆಂಟಿಮೆಂಟಿಗೆ ಬಂದಿದೆ ಅನ್ನೋ ಥರ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಯಾಕೆ ಇದನ್ನ ಬುಲ್ಲಿಶ್ ಅಂತ ಈಗಲೇ ಹೇಳೋಕ್ಕಾಗೋದಿಲ್ಲ ಅಂದರೆ ನೀವು ನೋಡ್ತಾ ಬರೋದಾದರೆ ಕ್ಲೈಂಟ್ ಬುಲ್ಲಿಶ್ ಆಗಿರೋದು, ಆದರೆ FIಗಳಾಗಲಿ ಪ್ರೋಗಳಾಗಲಿ ಇನ್ನೂ ಕೂಡ ಒಂದು ಸೈಡ್ ವೈಸ್ ಆಗಿ ನೋಡ್ತಾ ಇದ್ದಾರೆ. ಸೊ ನಾಳೆ RBI ಕಾಮೆಂಟ್ರಿ ಮೇಲೆ ಅದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ತುಂಬ ಒಂದು ರೇಂಜ್ ಬೌಂಡ್ ಆಗಿರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಎಲ್ಲ ಸೆಕ್ಟರ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸೆಕ್ಟರ್ ಪಾಸಿಟಿವ್ ಆಗಿತ್ತು. ಕೆಲವೊಂದು ಸೆಕ್ಟರ್ಗಳು ಮೈನರಾಗಿ ನೆಗೆಟಿವ್ ಆಗಿತ್ತು. ಇವತ್ತು ಕನ್ಸ್ಯೂಮರ್ ಡ್ಯೂರಬಲ್ಸು ಮತ್ತು ಎನರ್ಜಿ ಸೆಕ್ಟರು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಬಟ್ IT, ಡಿಫೆನ್ಸು ಇದೆಲ್ಲ ಕೂಡ ಒಳ್ಳೆ ರೀತಿಯಂಥ ಪಾಸಿಟಿವ್ ಸೆಂಟಿಮೆಂಟ್ನ ಕೊಟ್ಟಿತ್ತು. ಸೊ ಈ ರೀತಿಯಾಗಿ ಇದೆ ನಾಳೆಯ ಮಾರ್ಕೆಟು. ಸೊ ನಾಳೆ RBI ಇದಿರುತ್ತೆ. ಹಾಗಾಗಿ ನಾನೇನು ಜಾಸ್ತಿ ಇವತ್ತು ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂತಂದರೆ ಇವೆಂಟ್ ಡೇ ದಿನ ನಾವು ಏನೇ ಅನಾಲಿಸಿಸ್ ಮಾಡಿದ್ರು ಅದು ವೇಸ್ಟೇ. ಯಾಕಂದರೆ ಇವೆಂಟ್ ಡೇ ದಿನ ಅದು ಏನಾಗುತ್ತೋ ಅದೇ ರೀತಿಯೇ ಆಗುವಂಥದ್ದು. ಹಾಗಾಗಿ ದಯವಿಟ್ಟು ಕೇರ್ಫುಲ್ ಆಗಿರಿ. ನಾಳೆ ಒಂದು ಬೆಸ್ಟ್ ಸಿನಾರಿಯೋ ಅಂತಂದರೆ ಇವತ್ತು ಬಂದಿರೋ ಪುಷ್ ಅಂತ ನಾವು ನೋಡ್ತಾ ಬರೋದಾದರೆ ನೋಡಿ, ಇಲ್ಲಿಂದ ಒಂದು ಪುಷ್ ಬಂದಿದೆ. ನಾಳೆ ಏನಾದರೂ ಅಕಸ್ಮಾತ್ ಈ ಝೋನ್ ಏನಾದ್ರು ಅಟೆಂಡ್ ಮಾಡೋಕ್ಕೆ ಹೋಗ್ತೀರಿ ಅಂತಂದರೆ ನಾವಾಗ ಓಕೆ ಮಾರ್ಕೆಟ್ ಒಂದು ಹೈಯರ್ ಹೈಗೆ ಹೋಗ್ತಾ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ಇವತ್ತಿನ ಲೋ ಏನಿದೆಯಲ್ಲ ಇದನ್ನೇ ಬ್ರೇಕ್ ಮಾಡ್ತು ಅಂತಂದ್ರೂ ಕೂಡ 25,900 ಬಂದು ಟೆಸ್ಟ್ ಮಾಡ್ತಾ ಇರುತ್ತೆ. ಅದನ್ನ ಬ್ರೇಕ್ ಆಯಿತು ಅಂತಂದರೆ 25,800 ಕಡೆಗೆ ಹೋಗ್ತಾ ಇದೆ ಅಂತ. ಸೊ ಈ ರೇಂಜಲ್ಲಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೂ ಕೂಡ ಸುಮಾರು ನಿರ್ಧಾರ ಆಗ್ತಾ ಹೋಗುತ್ತೆ. ಆದರೆ ನಾಳೆ ಓಪನಿಂಗಲ್ಲೇ ಟ್ರೇಡ್ ಇರೋದಿಲ್ಲ. 10 ಗಂಟೆ 10:30 ಆದಮೇಲೆ ಮಾರ್ಕೆಟ್ ಕಾಮೆಂಟ್ರಿ ಬಂದ ಮೇಲೆ ಮೂಮೆಂಟ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಓಪನಿಂಗಲ್ಲಿ ಸಣ್ಣದಾಗಿದೆ ಅಂತಂದ್ರೂ ಕೂಡ ಒಂದು 10:30 11 ಗಂಟೆ ಆದಮೇಲೆ ವಾಲಟೈಲ್ ಮೂವ್ಮೆಂಟ್ ಬರುವ ಸಾಧ್ಯತೆ ಇರುತ್ತೆ. ಇವೆಂಟ್ ಡೇ ದಿನ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಮೈಂಡ್ಫುಲ್ಲಲ್ಲಿ ಒಂದು ಪ್ಲೇಲಿಸ್ಟಲ್ಲಿ ವೀಡಿಯೋ ಇದೆ, ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ಇವೆಂಟ್ ಡೇ ದಿನ ಕೈ ಸುಟ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆರಾಮಾಗಿ ಕ್ವಾಂಟಿಟಿಗಳನ್ನ ಕಮ್ಮಿ ಇಟ್ಕೊಂಡು ಏನು ಹೇಳ್ತಾರೆ RBI ಅವರು ಏನು ತೊಗೊಳಕ್ಕೆ ನೋಡ್ತಾ ಇದ್ದಾರೆ, ಇವಾಗ ರೂಪಿ ವೀಕ್ ಆಗ್ತಾ ಇದೆಯಲ್ಲ, ಈ ಮೆಷರ್ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ 2025 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು ಅನ್ನೋದು ಆಲ್ಮೋಸ್ಟ್ ಇದು ಕೊನೆ ತಿಂಗಳಿಗೆ ಬಂದುಬಿಟ್ಟಿದ್ದೀವಿ. 2025 ಈ ವರ್ಷನೇ ಮುಗಿದು ಹೋಗುತ್ತೆ. ಸೊ ಈ ವರ್ಷ ಮುಗಿಯೋಷ್ಟೊಳಗೆ ಒಂದು ಸೂಕ್ತವಾದ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.